ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಪನಾ ಚೌಲಾ, ಇವ್ರ ಹೆಸರು ಪವನ್ ಕಲ್ಯಾಣರ್. ನಾವು ಕನಸಂದ್ರ ಗ್ರಾಮದ ನಿವಾಸಿಗಳು. ಅಪ್ಪ ಹೆಸರು ರಾಧಾಕೃಷ್ಣ, ಅಮ್ಮ ಹೆಸರು ಮುಲ್ಲಕ್ಷ್ಮಮ್ಮ. ಎಮ್ಮೆನತ್ತ ಗ್ರಾಮ ಪಂಚಾಯಿತಿ ಮತ್ತೆ ಮುಳಬಾಗಿಲು ತಾಲೂಕು. ನಾವು ಎಜುಕೇಶನ್ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ ಲಾಸ್ಟ್ ಟೈಮ್ ಎಲ್ಲ ನಾವು ಕರ್ನಾಟಕ ಟೀಮ್ನ 4-5 ಸಲ ಹೋಗ್ಬಿಟ್ಟು ಕರ್ನಾಟಕ ಟೀಮಲ್ಲಿ ಆಡಿ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ಎಲ್ಲ ಮಾಡಿ ಬಂದಿದ್ದೀವಿ. ಅದನ್ನೆಲ್ಲ ನಮ್ಮ ಪ್ರತಿಭೆನ ನೋಡಿ ಈಗ ಇಂಟರ್ನ್ಯಾಷನಲ್ಗೆ ಸೆಲೆಕ್ಷನ್ ಮಾಡಿದ್ದಾರೆ ನಮ್ಮನ್ನು. ಸೊ ಇಂಟರ್ನ್ಯಾಷನಲ್ಗೆ ಸೆಲೆಕ್ಷನ್ಸ್ ಆಯಿತು. ಬಟ್ ನಮ್ಮ ಒಂದು ತಾಲೂಕ್ ಲೆವೆಲಲ್ಲಿ ನಾವು ಕರ್ನಾಟಕ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂತಲೂ ಯಾರಿಗೂ ಗೊತ್ತಿಲ್ಲ, ಮತ್ತು ಇಂಟರ್ನ್ಯಾಷನಲ್ಸ್ಗೆ ಹೋಗ್ತಾ ಇದ್ದೀವಿ ಅಂತಲೂ ಯಾರಿಗೂ ಗೊತ್ತಿಲ್ಲ. ಸೊ ಈ ಥರ ನಮಗೆ ಸಹಕಾರ ಬೇಕಿತ್ತು ಸರ್ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ಮಟ್ಟದಲ್ಲೇ ಕೆಲವ್ರು ನಾಯಕರನ್ನ ನಾವು ಅಪ್ರೋಚ್ ಆದ್ವಿ. ಸರ್ ಈ ಥರ ಹೋಗ್ತಾ ಇದ್ದೀವಿ, ನಮ್ಗೆ ನಿಮ್ಮ ಕಡೆಯಿಂದ ಸಹಕಾರ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾವು ತಾಲೂಕಲ್ಲಿ ಕೆಲವೊಬ್ಬರನ್ನೆಲ್ಲ ಅಪ್ರೋಚ್ ಆದಾಗ ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಆಗಿಲ್ಲ ನಮಗೆ. ಸೊ ಅದೇ ರೀತಿ ನಾವು ಪ್ರಭಾಕರ್ ಸರ್ ಅವ್ರಿಗೆ ಕಾಲ್ ಮಾಡಿ ಮಾತಾಡಿದ್ವಿ. ಸರ್ ಈ ಥರ ನಾವು ಸೆಲೆಕ್ಟ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ನಮಗೆ ಸಹಕಾರ ಬೇಕಾಗಿತ್ತು ಸರ್ ಅಂತ ಕೇಳಿದ್ವಿ. ಸರ್ ನನಗೆ ಯಾರು ಆ ಥರ ಮಾತಾಡಿಲ್ಲ ನನ್ನ ಜೊತೆ. ಫಸ್ಟ್ ಟೈಮ್ ನಾನು ಸರ್ನ ನೋಡ್ತಿರೋದು, ಇದೇ ಫಸ್ಟ್ ಟೈಮ್ ಅವ್ರ ಹತ್ರ ಮಾತಾಡ್ತಿರೋದು ಸಹ. ಸರ್ ಏನು ಯಾವ ಊರು, ಯಾವ ತಾಲೂಕು, ನೀವು ಯಾವ ಕಡೆಯವರು, ನಿಮ್ಮ ಅಪ್ಪ ಯಾರು, ಯಾವುದೇ ವಿಚಾರ ಅವರು ವಿಚಾರಿಸಿಲ್ಲ ನಮ್ಮನ್ನು. ಆಯ್ತಮ್ಮ, ನಾನೀಗ ಪ್ರೆಸೆಂಟು ಮುಳಬಾಗಿಲಲ್ಲಿ ಅವೈಲೇಬಲ್ ಇಲ್ಲ, ಬೆಂಗಳೂರು ಹೋಗಿದ್ದೀನಿ. ನಾನು ಈ 3 to 4 ಡೇಸಲ್ಲಿ ಮುಳಬಾಗಿಲಿಗೆ ರೀಚ್ ಆಗ್ತೀನಿ. ರೀಚ್ ಆಗಿದ ತಕ್ಷಣ ನಿಮ್ಗೆ ಕಾಲ್ ಮಾಡ್ತೀನಿ, ಬಂದು ಮೀಟಾಗಿ ನನ್ನ ಕಡೆಯಿಂದ ಯಾವ ರೀತಿ ಸಹಾಯ ಆಗುತ್ತೋ ಅದು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ 2 ಡೇಸ್ ಬಿಟ್ಕೊಂಡು ಸರಿ ಕಾಲ್ ಮಾಡಿ ನಮಗೆ ಅಪ್ರೋಚ್ ಆದರು. ಈ ಥರ ನಾನು ಬರ್ತಾ ಇದ್ದೀನಮ್ಮ 19ಗೆ 1 o'clockಗೆ ರೀಚ್ ಆಗ್ತೀನಿ, ಬಂದು ಮಾತಾಡಿ ಅಂತ ಹೇಳಿದ್ರು. ಸೊ ಬಂದು ಸರ್ ಅವರು ನನ್ನ ಕಡೆಯಿಂದ ಯಾವ ರೀತಿ ಹೆಲ್ಪ್ ಆಗಬೇಕು ಅಂತ ಎಲ್ಲ ವಿಚಾರಿಸಿ ನಮ್ಗೆ ಹೋಗಿ ಬರೋದಕ್ಕೆ ಅವ್ರ ಕಡೆಯಿಂದ ಆಗಿರೋ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಶ್ರೀನಿವಾಸ್ ರೆಡ್ಡಿ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಚಿಕ್ಕ ವಯಸ್ಸಿಂದ ಹೈಸ್ಕೂಲಿಂದ ಸರ್ ಅವ್ರ ಭಾಷಣ ಕೇಳಿ ಬೆಳೆದು ಬಂದವರು. ಅವ್ರು ನಮ್ಮ ಸ್ಕೂಲಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ಭಾಷಣ ಮಾಡ್ತಾ ಇದ್ರೆ ಕೇಳಬೇಕು ಅನ್ನೋ ಒಂದು ಇದು. ಅವರು ಮತ್ತು ಪ್ರಭಾಕರ್ ಸರು ನಮಗೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ನಮ್ಮ ಅಪ್ಪ ಕಡೆಯಿಂದ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀವಿ. ಅವ್ರು ನೀಡ್ತಾ ಇರೋ ಸಹಕಾರದಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿ ನಮ್ಮ ಗ್ರಾಮಕ್ಕೂ ನಮ್ಮ ತಾಲೂಕಿಗೂ ಒಳ್ಳೆ ಹೆಸರು ತರ್ತೀವಿ ಅಂತೇಳಿ ಈ ಮೂಲಕ ತಿಳಿಸೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ನಾವು ರೈಸ್ ಥ್ರೋಬಾಲ್ ಅಕಾಡೆಮಿ ಕಡೆಯಿಂದ ಇಂಟರ್ನ್ಯಾಷನಲ್ಸ್ಗೆ ನೇಪಾಳ್ಗೆ ಹೋಗ್ತಾ ಇದ್ದೀವಿ. ಮ್ಯಾಚ್ ಇರೋದು 24th ಇಂದ 26th ವರೆಗೂ ಇರುತ್ತೆ. ಆ ಪೀರಿಯಡಲ್ಲಿ ನಮಗೆ ಮ್ಯಾಚಸ್ ಇರುತ್ತೆ.